ಆದ್ರೆ ಏನ್ ಗೊತ್ತಾ ಇಂಟ್ರೆಸ್ಟಿಂಗ್ ಪಾರ್ಟ್, ಯಾವ ಈ ದೇಶದ ಸರ್ಕಾರಿ ಅಧಿಕಾರಿಗಳು ಸಂಡೆ ಅಪ್ಪಿ ತಪ್ಪಿಯೋ ಆಫೀಸ್ ಕಡೆ ಮುಖ ಹಾಕಿ ಮಲಗೋದಿಲ್ವೋ, ಅವರು ಸಂಡೆ ಆಫೀಸಿಗೆ ಬಂದು ಅಂದೇ ಅಧಿಸೂಚನೆ ಹೊರಡಿಸಿ ಈ 39ನೇ ಅಮೆಂಡ್ಮೆಂಟ್ ನ ಅಕ್ಸೆಪ್ಟ್ ಮಾಡಿಸಿದ್ರು. ಯಾಕೆ ಗೊತ್ತಾ 11ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಇಂದಿರಾ ಗಾಂಧಿಯ ವಿಚಾರಣೆ ಕಂಟಿನ್ಯೂ ಆಗೋದಿತ್ತು. ಇದನ್ನ ತಡಿಲಿಕ್ಕೋಸ್ಕರ 10ನೇ ತಾರೀಕೆ ಅಧಿಸೂಚನೆ ತಂದು ತನ್ನಂತಾನು ಉಳಿಸಿಕೊಳ್ಳಬೇಕಾದ ಅಗತ್ಯ ಅವರಿಗಿತ್ತು. ಹೀಗಾಗಿ ಸಂವಿಧಾನವನ್ನ ಕಾಲ ಕಸ ಮಾಡಿಕೊಂಡು ತಾವು ತಮಗೆ ಬೇಕಾಗಿರೋ ನಿರ್ಣಯ ತಗೊಂಡ್ರಲ್ಲ. ಸಂವಿಧಾನಕ್ಕೆ ಇದಕ್ಕಿಂತ ಅವಮಾನ ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ? ಕಾಂಗ್ರೆಸ್ಸಿಗೆ ಹೆಂಗ್ ಮನಸ್ಸು ಬರುತ್ತೆ ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ? ಅವ್ರಿಗೆ ಹೆಂಗ್ ಮನಸ್ಸು ಬರುತ್ತೆ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಸಂಸತ್ನಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಒಟ್ಟಾರೆ ಈ ನಿಯಮಗಳದ್ದು ಒಂದೇ ಒಂದು ರೂಲ್ ಏನು ಅಂತಂದ್ರೆ, ಕಾನೂನಿನ ಎದುರು ನಾವೆಲ್ಲರೂ ಸಮಾನರು, ಇಂದಿರಾ ಗಾಂಧಿ ಒಬ್ಬರನ್ನು ಬಿಟ್ಟು ಅಂತ. ಅವ್ರು ನಮ್ಮ ಲೆವೆಲ್ ಅಲ್ಲ, ಅವ್ರ ಲೆವೆಲ್ ಬೇರೆ ಅಂತ ಇಂದಿರಾ ಗಾಂಧಿ ತನ್ನನ್ನು ತಾನು ಮಾಡಿಕೊಂಡಿದ್ದು. ಇದಾದ ನಂತರ 40th ಅಮೆಂಡ್ಮೆಂಟ್ ಬಂತು. ಈ 40th ಅಮೆಂಡ್ಮೆಂಟ್ ಅಲ್ಲಿ 9th ಶೆಡ್ಯೂಲ್ ನ ಬದಲಾಯಿಸಲಾಯಿತು. ಈ 40th ಅಮೆಂಡ್ಮೆಂಟ್ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹರಣಕ್ಕೆ ಬೇಕಾಗಿರುವ ಎಲ್ಲ ಕಾನೂನುಗಳನ್ನು ರೂಪಿಸಲಾಯಿತು. ಒಂದೇ ಒಂದು ಪಾಸಿಟಿವ್ ಅವ್ರು ಮಾಡಿದ್ದು ಅಂತಂದ್ರೆ, IAS IPS ಆಫೀಸರ್ಗಳು 60 ವರ್ಷಕ್ಕೆ ರಿಟೈರ್ ಆಗ್ಬಹುದು ಅಂತಿತ್ತು, 62 ಅಂತ ಮಾಡಿದ್ರು. ಅವ್ರು ನಮ್ಮ ಪರವಾಗಿ ಇರಲಿ ಅಂತ ಇರ್ಬೋದು, ನಂಗೆ ಗೊತ್ತಿಲ್ಲ ಅದು ಯಾಕೆ ಹಂಗೆ ಮಾಡಿದ್ರು ಅಂತ. ಅದೊಂದನ್ನು ಅವ್ರು ಅದಕ್ಕೆ ಆಡ್ ಮಾಡಿದ್ರು. 40ನೇ ತಿದ್ದುಪಡಿನ ಅದಕ್ಕೆ ಮಾಡಿದ್ರು. 41ನೇ ತಿದ್ದುಪಡಿ ತಗೊಂಡ್ ಬಂದ್ರು. ಈ 41ನೇ ತಿದ್ದುಪಡಿ ಹೆಂಗಿದೆ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರು ಇವರ ಅಧಿಕಾರ ಸ್ವೀಕಾರಕ್ಕೆ ಮುನ್ನ ಅಥವಾ ಅವರು ಹುದ್ದೆಯಲ್ಲಿದ್ದಾಗ ಮಾಡಿರುವಂತ ಯಾವುದೇ ಅಕ್ರಮಗಳ ಕುರಿತಂತೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ, ಸಿವಿಲ್ ಲಾ ಸೂಟು ಹೂಡುವಂತಿಲ್ಲ ಅಂದ್ಬಿಟ್ಟು. ಏನ್ ಫ್ರೀಡಮ್ ಅದು! ನೀವು ಇಂದಿರಾ ಗಾಂಧಿನ ಪ್ರಶ್ನೆ ಮಾಡದೇ ಇರೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿದ್ರು. ಬಟ್ ಎಲ್ಲಕ್ಕಿಂತ ನಟೋರಿಯಸ್ ಆಗಿದ್ದು ಏನು ಅಂತಂದ್ರೆ 42nd ಅಮೆಂಡ್ಮೆಂಟ್. 42nd ಅಮೆಂಡ್ಮೆಂಟ್ ನಾನು ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಫಾರ್ ಗಾಡ್ ಸೇಕ್ 42nd ಅಮೆಂಡ್ಮೆಂಟ್ ಅನ್ನ ಒಂದ್ಸಲ ರಿವಿಸಿಟ್ ಮಾಡಿ. ಏನೇನಿದೆ 42nd ಅಮೆಂಡ್ಮೆಂಟ್ ನಲ್ಲಿ ಅಂತ ನಾನಿಲ್ಲಿ ಬರೀ ಜಿಸ್ಟ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. 42nd ಅಮೆಂಡ್ಮೆಂಟ್ ಅಲ್ಲಿ ಈ ಎಲ್ಲವನ್ನು ಗಟ್ಟಿ ಮಾಡಲಾಯ್ತು. ಯಾವ ಕಾರಣಕ್ಕೂ ಕೂಡ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನ ಕೋರ್ಟ್ ಕೇಳುವಂತಿಲ್ಲ. ಕೋರ್ಟು ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಗಳ ಕೆಳಗಡೆ ಇರಬೇಕು ಎನ್ನುವ ಮಟ್ಟಿಗೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಗೊಂಡು ಬಂತು. ಆ 42ನೇ ತಿದ್ದುಪಡಿಯ ಕಂಟಿನ್ಯೂಸ್ ಮುಂದುವರಿದ ಭಾಗವೇ ಪ್ರಿಯಾಂಬಲ್ ನ ಚೇಂಜ್ ಮಾಡಿತ್ತು. ಮಿತ್ರರೆ, ಇಲ್ಲಿ ನಾನು ನಿಮ್ಗೆ ವಿಷಯ ಹೇಳಬೇಕು. ಪ್ರಿಯಾಂಬಲ್ ನಲ್ಲಿ ಪೀಠಿಕೆಯಲ್ಲಿ ಏನಿತ್ತು ಅಂತಂದ್ರೆ, ಇಂಡಿಯಾ ಇಸ್ ಅ ಸಾವರಿನ್ ರಿಪಬ್ಲಿಕ್ ಕಂಟ್ರಿ ಅಂತಿತ್ತು. ಇಂದಿರಾ ಗಾಂಧಿ ಏನ್ ಆಡ್ ಮಾಡಿದ್ರು ಗೊತ್ತಾ ಅದಕ್ಕೆ? ಸಾವರಿನ್, ಸೆಕ್ಯುಲರ್, ಸೋಷಿಯಲಿಸ್ಟ್, ರಿಪಬ್ಲಿಕ್ ಕಂಟ್ರಿ ಅಂತ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನೋ 2 ಪದಗಳನ್ನು ಆಡ್ ಮಾಡಿದ್ರು. ಈ 2 ಪದಗಳನ್ನ ಆಡ್ ಮಾಡಬೇಕು ಅನ್ನೋ ಪ್ರಶ್ನೆ ಯಾವತ್ತಿಗೂ ಕೂಡ ಇವರಿಗೆ ಬಂದಿರಲಿಲ್ವಾ? ಬಾಬಾ ಸಾಹೇಬರಿಗೆ ಬಂದಿರಲಿಲ್ವಾ? KT ಶಾ ಅಂತ ಒಬ್ಬ ಮೆಂಬರು, ಅವರು ಬಹಳ ಹಿಂದೆಯೇ ಬಾಬಾ ಸಾಹೇಬರು ಚರ್ಚೆಯಲ್ಲಿ ಕೂತಿದ್ದಾಗ ಹೇಳಿದ್ರು, ನಾವು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಗಳನ್ನ ಆಡ್ ಮಾಡಬೇಕು ಅಂತ. ಬಾಬಾ ಸಾಹೇಬ್ರು ಹೇಳಿದ್ರು, ಈ ಸೋಷಿಯಲಿಸ್ಟ್ ಅನ್ನೋ ಪದ ಒಂದು ಏನು ಇದು ಒಂದು ಚಿಂತನೆ, ಇಟ್ಸ್ ಏನು ಎಕನಾಮಿಕ್ ಚಿಂತನೆ. ಈ ಎಕನಾಮಿಕ್ ಚಿಂತನೆ ಕಾಲ ಕಾಲಕ್ಕೆ ಬದಲಾಗಬಹುದು. ನಾವು ಈಗಲೇ ಫಿಕ್ಸ್ ಮಾಡಿಟ್ರೆ ಮುಂದಿನ ಜನಕ್ಕೆ ಇದು ಬೇಡ ಅಂತ ಅನಿಸಿದ್ರೆ ಇದು ಪ್ರಾಬ್ಲಮ್ ಆಗ್ಬೋದು. ಈ ಕಾರಣಕ್ಕೆ ಸೋಷಿಯಲಿಸ್ಟ್ ನಾವು ಆಡ್ ಮಾಡೋದು ಬೇಡ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಸೆಕ್ಯುಲರ್ ಬೇಡ ಅಂತ ಹೇಳುವಾಗ ಬಾಬಾ ಸಾಹೇಬ್ರು ಹೇಳಿದ್ರು, ಸೆಕ್ಯುಲರ್ ಅನ್ನೋದು ಈ ಇಡೀ ಸಂವಿಧಾನದಲ್ಲೇ ಇದೆ, ಭಾರತೀಯರೊಂದಿಗೆ ಹಾಸು ಹೋಗ್ತಾಗಿದೆ, ಇದನ್ನು ಪ್ರತ್ಯೇಕವಾಗಿ ಆಡ್ ಮಾಡೋದು ಬೇಡ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಯಾವುದನ್ನ ಬಾಬಾ ಸಾಹೇಬ್ರು ಬೇಡವೇ ಬೇಡ ಅಂತ ಕಟ್ಟರ್ ಆಗಿ ಹೇಳಿದ್ರು, ಆ ಬೇಡವೇ ಬೇಡ ಅಂದಿದ್ದನ್ನ ಇವರು ತಂದ್ರು ಅಂದ್ರೆ ಇದು ಬಾಬಾ ಸಾಹೇಬರಿಗೆ ಅವಮಾನ ಅಲ್ಲೇನು? ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದು ಯಾರು ಎನ್ನುವ ಪ್ರಶ್ನೆಯನ್ನ ಇವತ್ತು ನಾವು ಕೇಳಬೇಕಾದಂತ ಅಗತ್ಯ ಇದೆ ಅಂತ ನನಗೆ ಅನ್ಸುತ್ತೆ. ನೀವು ಒಂದ್ ಸ್ವಲ್ಪ ಆಮೇಲೆ ಕೊಡ್ಬೋದೇನಪ್ಪ? ಹಲೋ, ಇಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ, ನನ್ನ ಅನುಮತಿ ಇಲ್ಲದೆ ಏನೂ ನಡೆಯೋಂಗಿಲ್ಲ. ಫೈನ್, ಇದು ಬಾಬಾ ಸಾಹೇಬರ ಅವಮಾನ ಅಂತ ಈ ಕಾರಣಕ್ಕೆ ಹೇಳೋದು. ಇದಾದ ನಂತರ ಈ ಸಂವಿಧಾನದ ಪ್ರಿಯಾಂಬಲ್ಗೆ ಇವರು ಕೈ ಹಾಕಿದ್ರಲ್ಲ, ಪ್ರಿಯಾಂಬಲ್ ಕೈ ಹಾಕಿ ಮೇಡಮ್ ಇಂದಿರಾ ಏನ್ ಹೇಳ್ತಾರೆ ಗೊತ್ತಾ? ಮೂಲ ರಚನೆ ಅಂದ್ರೆ ಪ್ರಿಯಾಂಬಲ್ನ ಕುರಿತಂತೆ ಮೂಲ ರಚನೆ ಅನ್ನೋದು ಬೇರೆ ಯಾವ ಸಂವಿಧಾನದಲ್ಲೂ ಇಲ್ಲ, ಇಲ್ಲಿ ಮಾತ್ರ ಹುಟ್ಟು ಹಾಕಲಾಗಿದೆ. ಇದೊಂದು ಮೂರ್ಖತನ ಅನ್ನೋ ತರದ ಮಾತನಾಡಿದ್ರು. ಪ್ರಿಯಾಂಬಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ದು ಇಂದಿರಾ ಗಾಂಧಿ. ಮಿತ್ರ, ನೆಕ್ಸ್ಟ್ ಸ್ವರ್ಣ ಸಿಂಗ್ ಹೇಳ್ತಾರೆ, ನ್ಯಾಯಾಲಯ ಹೇಳುತ್ತೆ ಪೀಠಿಕೆಗೆ ಏನೂ ಸೇರಿಸಬಾರದು, ಹಾಗೆ ಸೇರಿಸಿದ್ರೆ
ಪೀಠಿಕೆಯ ಲಯ ಹಾಳಾಗುತ್ತೆ ಅಂತ ಲಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ನಾವೇನ್ ಕವಿಗಳ ಲಯ ಕಾಪಾಡ್ಲಿಕ್ಕೆ ನಾವು ಚೇಂಜ್ ಮಾಡೇ ಮಾಡ್ತೀವಿ ಎನ್ನುವಂತ ಧಾರ್ಷ್ಟ್ಯದಿಂದ ಮಾತಾಡಿದ್ದು ಕಾಂಗ್ರೆಸ್ ಲೀಡರ್ ಸ್ವರ್ಣ ಸಿಂಗ್. ಮತ್ತೆ ಯಾವ ಧೈರ್ಯದ ಮೇಲೆ ಕಾಂಗ್ರೆಸ್ನವರು ಇದನ್ನ ಹಿಂಗ್ ಹೇಳ್ತಾರೆ? ಯಾವ ಧೈರ್ಯ ಇವರಿಗಿತ್ತು ಅಂತಂದ್ರೆ ಒಂದೇ ಒಂದು ಧೈರ್ಯ. ಕಾಂಗ್ರೆಸ್ನ ಅವತ್ತಿನ ಪ್ರೆಸಿಡೆಂಟು ದೇವಕಾಂತ್ ಬರೂಹ ಹೇಳಿದ್ರು, ಇಂಡಿಯಾ ಈಸ್ ಇಂದಿರಾ, ಇನ್ನಾಗಿದೆ ಅದು, ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತ. ಇಂದಿರಾಳೇ ಇಂಡಿಯಾ, ಇಂಡಿಯಾಳೇ ಇಂದಿರಾ, ಅವಳು ಏನ್ ಹೇಳ್ತಾಳೋ ಅದೇ ಆಗಬೇಕು ಅಂತ ಜೊತೆಯಲ್ಲಿದ್ದವ್ರು ಯಾವ ತರ ಇದ್ರು ಅಂತಂದ್ರೆ, ಇಂದಿರಾ ಗಾಂಧಿ ಕೈಯಲ್ಲಿ ತೋರಿಸಿದ್ದ, ಕಾಲಲ್ಲಿ ತೋರಿಸಿದ್ದನ್ನ ಅವ್ರು ತಲೆ ಮೇಲೆ ಇಟ್ಕೊಂಡು ಮಾಡುವಂತ ಮಟ್ಟಿಗೆ ಕೂತಿದ್ದ ಜನ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಈ ಮಾತು ಹೇಳ್ತಾರೆ ಅಂತಂದ್ರೆ ಏನ್ ಹೇಳ್ಬೋದು? ಈಗ ಹೇಳಿ, ಮೋದಿ ಡಿಕ್ಟೇಟರು ಇಂದಿರಾ ಡಿಕ್ಟೇಟರ್ ಅನ್ನೋ ಪ್ರಶ್ನೆಗೆ ಹೊಸ ಪೀಳಿಗೆಯವ್ರು ನಂಗೆ ಉತ್ತರ ಕೊಡ್ಬೇಕು. ನಾನು ಹೇಳಬೇಕಾದ ಏನಿಲ್ಲ. ಇಂಡಿಯಾ ಈಸ್ ಇಂದಿರಾ ಅಂತ ಈ ದೇಶದ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಅಷ್ಟು ಜೋರಾಗಿ ಹೇಳ್ಬೋದಾದ್ರೆ ಹೆಂಗಿರ್ಬೋದು ಪರಿಸ್ಥಿತಿ? ಕಾಂಗ್ರೆಸ್ ಅನೌನ್ಸ್ ಮಾಡಿದ ನಂತರ ಏನೇನಾಯ್ತು ನೋಡಿ. ಮಾಧ್ಯಮಗಳ ಮೇಲೆ ಮೊದಲ ಪ್ರಹಾರ, ಮುದ್ರಣಾಲಯಗಳಿಗೆ ವಿದ್ಯುತ್ ಕಡಿತ ಆಯಿತು, ಪ್ರಕಟವಾಗಬೇಕಾಗಿರುವಂತ ಸುದ್ದಿಗಳಿಗೆ ಇವರು ಸರ್ಕಾರದ ಮುದ್ರೆ ಬೇಕಾಗಿತ್ತು. ನಾನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ನಿಮಗೆ. ಯಾವಾಗ ಈ ಕಾನೂನುಗಳನ್ನು ಜಾರಿಗೆ ತಗೊಂಡು ಬಂದ್ರು, ಪ್ರತಿ ಪತ್ರಿಕೆಯೂ ಕೂಡ ಈ ಯಾರು ಕಮಿಟಿ ಇರುತ್ತೋ ಅವ್ರ ಮುಂದೆ ಬರಬೇಕಿತ್ತು. ಏನೇನ್ ಪ್ರಿಂಟ್ ಮಾಡ್ತಾರೆ ಅಂತ ಅವ್ರು ನೋಡಿದ ಮೇಲೆ ಪರ್ಮಿಷನ್ ಕೊಡ್ತಾ ಇದ್ರು. ಅವರು ಅನುಮತಿ ಇಲ್ಲದೆ ಇವ್ರೇನ್ ಮಾಡಿದ್ರು ಅಂತಂದ್ರೆ, ಎಲ್ಲೆಲ್ಲಿ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಎತ್ತಿ ಹಿಡಿದು ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ್ ಠಾಗೂರ್ ಮಾತಾಡಿರೋ ಸ್ಟೇಟ್ಮೆಂಟ್ಸ್ ಇದೆಯೋ, ಈ ಡಿಕ್ಟೇಟರ್ಶಿಪ್ ಅನ್ನ ಬೈದಿರುವಂತ ಸ್ಟೇಟ್ಮೆಂಟ್ಸ್ ಇದೆಯೋ, ಅದನ್ನೆಲ್ಲ ಪ್ರಿಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೆಟ್ ಬೈ ಮಹಾತ್ಮ, ಸೆಟ್ ಬೈ ರವೀಂದ್ರನಾಥ್ ಠಾಕೂರ್. ಕಾಂಗ್ರೆಸ್ಗೆ ಮೊದಲು ಗೊತ್ತಾಗ್ಲಿಲ್ಲ, ಆಮೇಲೆ ಟೆನ್ಷನ್ ಶುರುವಾಯ್ತು, ಇವ್ರು ನಮ್ಮ ವಿರುದ್ಧನೇ ಮಾತಾಡಿರೋದು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, 1975 ಇಂದ 1977 ವರೆಗೂ ಕಾಂಗ್ರೆಸ್ನ ಕಾಲದಲ್ಲಿ, ಎಮರ್ಜೆನ್ಸಿಯ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ರವೀಂದ್ರನಾಥ್ ಠಾಕೂರ್ರ ಹೇಳಿಕೆಗಳಿಗೆ ನಿರ್ಬಂಧ ಇತ್ತು. ತಮಿಳುನಾಡಿನಲ್ಲಿ ಚೋ ರಾಮಸ್ವಾಮಿ ಅಂತಿದ್ದಾರೆ, ತುಗ್ಲಕ್ ಅಂತ ಪತ್ರಿಕೆ ಅವರದ್ದು. ಅಮೇಜಿಂಗ್ ಮನುಷ್ಯ. ಅವರು ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೈಯೋರು. ಅವ್ರಿಗೊಂದು ತಾಕತ್ತೆ ವಿಶೇಷವಾಗಿತ್ತು. ಅವ್ರೇನ್ ಮಾಡಿದ್ರು ಗೊತ್ತಾ? ಮಹಾತ್ಮ ಗಾಂಧಿ ಹಾಕೋಂಗಿಲ್ಲ, ರವೀಂದ್ರನಾಥ್ ಠಾಕೂರ್ ಹಾಕೋಂಗಿಲ್ಲ. ಇಂದಿರಾ ಗಾಂಧಿನೇ ಎಲ್ಲ ಚೆನ್ನಾಗಿದ್ದಾಗ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಹೊಗಳಿ ಅದನ್ನು ಕಾಪಾಡಬೇಕಾಗಿರೋದ್ರ ಬಗ್ಗೆ ಏನೇನು ಮಾತಾಡಿದ್ರು ಅದೇ ಸೇಯಿಂಗ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ನಿರ್ಬಂಧ ಇರೋದೀಗ? ಮಿತ್ರ, ಪತ್ರಿಕೆಯವರು ಸಾಧಾರಣವಾದ ಹೋರಾಟ ಮಾಡಲಿಲ್ಲ, ಒಬ್ಬರಿಗಿಂತ ಒಬ್ಬರು. ಎಲ್ಲಿವರೆಗೂ ಎಂತ ಯೂಸ್ಲೆಸ್ ಸೇಯಿಂಗ್ಸ್ ಇತ್ತು ಅಂತಂದ್ರೆ, ಜನತಾ ಪರಿವಾರ ಪ್ರತಿಭಟನೆ ವಿಫಲವಾದ್ರೆ ನೀವು ಪೇಪರಲ್ಲಿ ಬರಿಬಹುದು, ಸಫಲವಾದರೆ ಪ್ರಿಂಟ್ ಮಾಡುವಂಗಿಲ್ಲ. ಪ್ರತಿಭಟನೆ ಯಾಕೆ ವಿಫಲವಾಯಿತು ಅಂತ ಡಿಸ್ಕಷನ್ ಮಾಡುವಂಗಿಲ್ಲ, ವಿಫಲವಾಯಿತು ಅಂತ ಅಷ್ಟೇ ಬರೀಬೇಕು. ಏನಿದೆ ಅವಸ್ಥೆ? ಇದೇ ಗುಜರಾತ್ ಮುಖ್ಯಮಂತ್ರಿ, ಅಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇರಲಿಲ್ಲ, ಅವ್ರು ಯಾವ ಹೇಳಿಕೆ ಕೊಟ್ಟರು ಆ ಹೇಳಿಕೆ ಪತ್ರಿಕೆಗಳಲ್ಲಿ ಬರಬಾರ್ದು, ಬಂದ್ರೆ ಅವರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಎಲ್ಲ ಪತ್ರಿಕೆಗಳು ಸಂಸತ್ ಭವನದ, ನಮ್ಗೆ ಹೆಂಗ್ ವಿಧಾನಸೌಧ ಇದೆಯೋ ದೆಹಲಿಯಲ್ಲಿ ಸಂಸತ್ ಭವನ ಹಾಗೆ ಇದೆ. ಈ ಸಂಸತ್ ಭವನದಲ್ಲಿ ಮೊದಲನೇ ಮಹಡಿಯಲ್ಲಿ 64ನೇ ಕೊಠಡಿಯನ್ನ ಅವರು ಸೆನ್ಸಾರ್ ಕೊಠಡಿ ಅಂತ ಮಾಡಿದ್ರು. ಅಲ್ಲೊಂದು 8 ಜನ ಕೂತಿರ್ತಿದ್ರು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ಬೆಳಗಿನ ಜಾವ 3:30 10 ಗಂಟೆವರೆಗೂ, 10 ಗಂಟೆಯಿಂದ ರಾತ್ರಿ 3:30ವರೆಗೂ 2 ಪಾಳಿಯಲ್ಲಿ ಕೂತ್ಕೊಂಡು ಎಲ್ಲ ಪೇಪರ್ ತರಿಸಿ ಅಲ್ಲಿ ಓದಿ ಯಾವ್ಯಾವ ಪ್ಯಾರಾಗ್ರಾಫ್ ತೆಗಿಬೇಕು ಏನು ಅಂತ ಅವ್ರು ಹೇಳ್ತಿದ್ರು. ಅದಕ್ಕೆ ತಕ್ಕಂತೆ ಮಾಡಿ ಪ್ರಿಂಟ್ ಮಾಡಬೇಕಾದ ಅನಿವಾರ್ಯತೆ ಪತ್ರಿಕೆಗಳಿಗಿತ್ತು. ಇದು ಇಂದಿರಾ ಕಾಂಗ್ರೆಸ್ ಫಾರ್ ಯು. ಹಿಂಗಿತ್ತು ಎಮರ್ಜೆನ್ಸಿಯ ಕಾಲ ಅಂತ. 3 ವರ್ಗೀಕರಣ ಪತ್ರಿಕೆಗಳಿಗೆ ಮಾಡಿದ್ರು. ಎಲ್ಲ ಪ್ರೆಸ್ನವ್ರು ಇರೋದ್ರಿಂದ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ ನಾನು. ವರ್ಗೀಕರಣ ಏನಲ್ಲಿ ಸ್ನೇಹಿ ಪತ್ರಕರ್ತರು, A+, ಅವರು ಪರಮ ಸ್ನೇಹಿ, ಅವರು ನಮಗಿಂತ ಹೆಚ್ಚು ಎಮರ್ಜೆನ್ಸಿ ಸಪೋರ್ಟ್ ಮಾಡ್ತಾರೆ. ಎರಡನೇದು ಪರವಾಗಿಲ್ಲ, ಅವನು ಎಮರ್ಜೆನ್ಸಿ ವಿರೋಧ ಮಾಡ್ತಾ ಇಲ್ಲ, ನಮ್ ವಿರೋಧ ಮಾಡ್ತಿಲ್ಲ. ಮೂರನೇವನು ಡೇಂಜರ್, ಈಗ ಪರವಾಗಿದ್ದಂಗೆ ಕಾಣ್ತಾನೆ, ಸಣ್ಣಕ್ಕೆ ವಿರೋಧದ್ದೇನೋ ಬರೆದು ಬಿಡ್ತಾನೆ, ಡೇಂಜರು ಅಂತ. ಈ ತರ 3 ಕ್ಯಾಟಗರಿ ಇತ್ತು. ಈ ಮೊದಲನೇ ಕ್ಯಾಟಗರಿಯಲ್ಲಿ, ಪರಮ ಸ್ನೇಹಿ ಕ್ಯಾಟಗರಿಯಲ್ಲಿ ದಿ ಹಿಂದೂ, ಮಲಯಾಳಂ ಮನೋರಮ ಈ ಪತ್ರಿಕೆಗಳಿದ್ವು. ಪರವಾಗಿಲ್ಲ ಅದರಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಇತ್ತು. ಎಚ್ಚರಿಕೆ ಇರಬೇಕು ಟೈಮ್ಸ್ ಆಫ್ ಇಂಡಿಯಾ, ಇವ್ರು ಪರವಾಗೂ ಬರೀತಿದ್ರು, ನಿಧಾನವಾಗಿ ಯಾವಾಗಲೂ ಒಂದ್ಸಲ ಗೂಗ್ಲಿ ಹಾಕ್ಬಿಡ್ತಿದ್ರು, ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ವಿರೋಧಿ ಪತ್ರಿಕೆಗಳು ಹೆಂಗಿರ್ತಿದ್ವು ಅಂತಂದ್ರೆ, ಪರಮ ವಿರೋಧಿ D+, ಅವನ್ ಎಂತ ವಿರೋಧಿ ಅಂತಂದ್ರೆ ಅವನನ್ನ ಹೆಂಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅಂತ. ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡ ಪ್ರಭ ಹಿಂಗಿತ್ತಂತೆ. ಎರಡನೇದು ಸಾಮಾನ್ಯ ವಿರೋಧಿ, ಅವ್ರು ತುಂಬಾ ಕಟ್ಟರ ವಿರೋಧಿಗಳಲ್ಲ, ನಮ್ ಪರವಾಗಿರೋರಲ್ಲ. ಮೂರನೇದಿತ್ತು
ಅವ್ನು ಬದಲಾಗ್ಬಿಡ್ತಾನೆ. ಬೇಕಿದ್ರೆ ಸ್ವಲ್ಪ ದುಡ್ಡು ಗಿಡ್ ಜಾಸ್ತಿ ಕೊಟ್ರೆ ಅವ್ನು ನಮ್ ಪಾಸಿಟಿವ್ ಆಗಿ ಬರೀತಾನೆ ಅಂತವನ್ನ 3ನೇ ಕ್ಯಾಟಗರಿಲಿ ಇಟ್ಟಿದ್ರು. ಇನ್ ತಟಸ್ಥ ಅಂತ ಒಂದು ಟೀಮ್ ಇತ್ತು, ಅದು ನಿಮ್ ಪರವಾಗಿಯೂ ಬರೀತಿರ್ಲಿಲ್ಲ, ನಿಮ್ ವಿರುದ್ಧವಾಗಿಯೂ ಬರೀತಿರ್ಲಿಲ್ಲ, ನಾವು ಸೈಲೆಂಟ್ ಆಗಿರ್ತೀವಿ ಅಂತ ಬರೀತಿದ್ರು. ಪ್ರಜಾವಾಣಿ ಆ ಗ್ರೂಪ್ ಅಲ್ಲಿ ಇತ್ತಂತೆ ಕರ್ನಾಟಕದಲ್ಲಿ. ಸೊ ಹೀಗೆ ಭಿನ್ನ ಭಿನ್ನ ಪತ್ರಿಕೆಗಳನ್ನ ಹೆಂಗ್ ಕಂಟ್ರೋಲ್ ಮಾಡಿದ್ರು ಅಂತ.